हम यहाँ जमा होने का और आप सोशल मीडिया को मुखातिब होने की वजह ये है कि हमारे राष्ट्र नायक, राष्ट्र अध्यक्ष, कांग्रेस राष्ट्रीय अध्यक्ष श्रीमान डॉक्टर मल्लिकार्जुन खड़गे साहब का जो झारखंड में जो अपमान किए हैं, ये लोग आज भी ये समझते हैं कि हम ही सब कुछ हैं, क्योंकि इसमें भेदभाव, जात पात लाने की सियासत जो ये बीजेपी गवर्नमेंट लोगों के जहन को ख़राब की है, हम उसको जहनों को धोने के लिए एक प्रोटेस्ट रैली और जो लोग इसमें कसूरवार हैं उनको इमीडिएट अरेस्ट करना और उनको जो है ना इमीडिएट सख्त सज़ा देना। हमारे अगर बस में होता तो इनको फांसी की सज़ा देते थे। इतना गलत काम ये जो लोग करे हैं, एक महान नेता के विरोध में ऐसा करते हैं, तो हमारी आपकी क्या हैसियत है उनके सामने। मैं मेरे तमाम लोगों से विनती करता हूं कि कल सुबह 10 बजे ओल्ड तहसील ऑफिस से शिवाजी चौक से बसवेश्वर चौक, बालाजी मंदिर, पटेल चौक, अंबेडकर चौक के पास वहाँ पर जमा होकर वहाँ पर मुख्तलिफ हमारे लीडर्स, हमारे खड़गे साहब के अभिमानी वहाँ पर बात करेंगे और एक मेमोरेंडम ब्लॉक कांग्रेस कमेटी की ओर से और खड़गे साहब के अभिमानियों की ओर से तहसीलदार के थ्रू सरकार को, गवर्नर को और राष्ट्रपति को एक मेमोरेंडम यहाँ से हम सबमिट करेंगे। मैं तमाम लोगों से अदबन गुजारिश करता हूँ कि तमाम लोग कल सुबह 10 बजे पूरे लोग वो अपने टाइम पर वहाँ पर आकर हाजिर हो और ज़्यादा से ज़्यादा तादाद में जमा होकर एकजहती का मुजाहरा करें और उनके मुंह पे जो ये काम किए हैं उनके मुंह पे तमाशा मारने का काम करें। मैं इतना कहते हुए अपनी बात ख़त्म करता हूँ। जय हिंद। ನಾವು ಇವತ್ತು ಮೀಡಿಯಾದವ್ರು ಬರ್ಲಿಕ್ಕೆ ಕಾರಣ ಏನಂದ್ರೆ ನಮ್ಮದು ಜಾರ್ಖಂಡ್ನಲ್ಲಿ ಮಲ್ದಾನಿ ಅಂತಕ್ಕಂಥ ಒಂದು ಊರಲ್ಲಿ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಒಂದು ಕಾರ್ಯಕ್ರಮ ಆದ ನಂತರ ವಿಚಿತ್ರ ಮನಸ್ಥಿತಿಯ ಮನುವಾದಿಗಳು ಏನಪ್ಪ ಅಂತಂತಂದ್ರೆ ಅಲ್ಲಿ ಅವ್ರು ಹೋದ್ಮ್ಯಾಗ ಸ್ವತಂತ್ರ ಸಿಕ್ಕಿ 80 ವರ್ಷ ಆದ್ರೂ ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ಜನರು ಆ ಒಂದು ಸ್ಥಳ ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ತೀರಾ ಸಣ್ಣ ಬುದ್ಧಿ ತೋರಿಸಿರ್ತಕ್ಕಂಥ ಒಂದು ವಿಷಯ ಸಲುವಾಗಿ ಏನಪ್ಪ ಅಂತಂದ್ರೆ ನಾವು ನಾಳೆ 23 ತಾರೀಕು ಸಂಡೇ ರವಿವಾರ ಹಳೆ ತಹಶೀಲ್ ಆಫೀಸ್ನಿಂದ ನಾವೇನಪ್ಪ ಅಂದ್ರೆ ಒಂದು ಪ್ರೊಟೆಸ್ಟ್ ಚಾಲೂ ಮಾಡ್ಲತ್ತಿದ್ದೇವೆ ಮೆರವಣಿಗೆ ಮುಖಾಂತರ. ಆ ಪ್ರೊಟೆಸ್ಟ್ ಏನಪ್ಪ ಅಂತಂದ್ರೆ ಹಳೆ ತಹಶೀಲ್ ಆಫೀಸ್ನಿಂದ ಪ್ರಾರಂಭ ಆಗಿ ಮುಂದೆ ಶಿವಾಜಿ ಚೌಕ್ಲಿಂದ, ಬಸವೇಶ್ವರ ಚೌಕ್ಲಿಂದ, ಮುಂದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಚೌಕ್ಲಿಂದ, ಅಕಡಾಲಿಂದ ಏನಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಬಲ್ ಬಂದು ನಾವು ಏನಪ್ಪ ಅಂತಂತಂದ್ರೆ ನಾವು ಈ ಪ್ರೊಟೆಸ್ಟ್ ಏನಪ್ಪ ಅಂತಂತಂದ್ರೆ ಇದು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದ ನೇತೃತ್ವ ನಮ್ದೆಲ್ಲ ಮಾನ್ಯ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾಜಿ ಸಚಿವರು ಆಗಿರ್ತಕ್ಕಂಥ ಮಾಜಿ ಶಾಸಕರು ಆಗಿರ್ತಕ್ಕಂಥ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ, ಅದೇ ರೀತಿ MLCಗಳಾದಂಥ ಭೀಮರಾವ್ ಪಾಟೀಲ್ ಅವರು ಮತ್ತು ನಮ್ಮದು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಅಭಿಷೇಕ್ ಪಾಟೀಲ್ ಅವರ ನೇತೃತ್ವದಲ್ಲಿ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ವಿನಂತಿ ಅದ, ತಾವೆಲ್ಲರೂ ಭಾಳ ಜನರಿಂದ ಬಂದೇನಪ್ಪ ಅಂತಂತಂದ್ರೆ ಸ್ವಸ್ಫೂರ್ತಿಯಿಂದ ಬಂದು ತಾವೆಲ್ಲ ಈ ಕಾರ್ಯಕ್ರಮದಾಗ ಭಾಗಿಯಾಗಬೇಕು. ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಅಲ್ಲದೆ ಈ ಒಂದು ಕೆಟ್ಟ ಮನಸ್ಥಿತಿ ಇರ್ತಕ್ಕಂಥ ಈ ಮನುವಾದಿಗಳ ಮನಸ್ಥಿತಿ ಇರ್ತಕ್ಕಂಥ ಯಾರಿದ್ರು ವಿರೋಧಿ ಮನಸ್ಥಿತಿ ಯಾರದ ನಿಮ್ಮಲ್ಲಿ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಇದ್ರಾಗ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಏನಪ್ಪ ಅಂತಂತಂದ್ರೆ ತಾವೆಲ್ಲರೂ ಯಶಸ್ವಿಗೊಳಿಸಬೇಕು. ಮತ್ತು ಇಂಥದ್ದೇನಪ್ಪ ಅಂತಂತಂದ್ರೆ ಈ ಮನಸ್ಥಿತಿ ಇದ್ದ ಕಡೆಯಿಂದ ಬ್ರಿಟಿಷರು ಈ ದೇಶದಾಗ ಬಂದು ಉಳಿದಿರು. ಹಿಂದಕ್ಕೆ ಭೀ ಏನಪ್ಪ ಅಂತಂದ್ರೆ ಬ್ರಿಟಿಷರಿಗೆ ಹಿಂಗೆ ಮಾಡಿ ನೀವೇನಪ್ಪ ಅಂತಂತಂದ್ರೆ ಈ ಜನರ ಖಿಲಾಫ್ದಾಗ ಏನಪ್ಪ ಅಂತಂದ್ರೆ ಬ್ರಿಟಿಷರ ಸಂಗಟ ನೀವೇ ಇದ್ರಿ. ಈಗ ಭೀ ಮತ್ತೊಮ್ಮೆ ಏನಪ್ಪ ಅಂದ್ರೆ ಈ ದೇಶದಾಗ ಬ್ರಿಟಿಷರ ಆಳ್ವಿಕೆ ತರಬೇಕಂತಕ್ಕಂಥ ಮನಸ್ಥಿತಿ ಇರೋರು, ಪ್ರಜಾಪ್ರಭುತ್ವ ವಿರೋಧಿ ಇರೋರು ಈ ಕೃತ್ಯ ಮಾಡ್ಲತ್ತಾರ. ಇದಕ್ಕೆ ನಾವು ಖಂಡಿಸಿ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ತಾವೆಲ್ಲ ಯಶಸ್ವಿ ಮಾಡ್ಬೇಕಂತೇಳಿ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಹಾಗೂ ಎಲ್ಲ ನಮ್ಮ ದಲಿತ ಸಂಘಟನೆ ಎಲ್ಲ ಪ್ರಮುಖ ನಾಯಕರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗಾಗಲೇ ನಮ್ಮ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರ ಆದೇಶದ ಮೇರೆಗೆ ನಾಳೆ ದಿನಾಂಕ 23ರಂದು ಬೆಳಗ್ಗೆ 10 ಗಂಟೆಗೆ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಭಿಮಾನಿಗಳು ಮತ್ತು ವಿವಿಧ ಎಲ್ಲ ದಲಿತ ಚಳವಳಿಯ ಕಾರ್ಯಕರ್ತರು ಸೇರಿ ಈ ಒಂದು ಬೃಹತ್ ಮಟ್ಟದ ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಇವತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಷ್ಟೇ ಅಲ್ಲ, 1947ಕ್ಕಿಂತ ಮುಂಚೆ
ಈ ದೇಶ ಸ್ವತಂತ್ರ ಆಗೋದಕ್ಕಿಂತ ಮುಂಚೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನು ಕೂಡ ಅವಮಾನಗೊಳಿಸಿರತಕ್ಕಂಥ ಈ ಮನಸ್ಥಿತಿ ಸಮುದಾಯ ಈ ದೇಶದಲ್ಲಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಮೇರಿಕಾದಲ್ಲಿ ಓದಿ ಶಾಹು ಮಹಾರಾಜರವರ ಒಂದು ಆಸ್ಥಾನದಲ್ಲಿ ಒಬ್ಬ ದೊಡ್ಡ ಅಧಿಕಾರಿಯಾಗಿ ಸೇವೆ ಸಲ್ಲಿಸುವಾಗ ಅವರು ಕೂತಿರ್ತಕ್ಕಂಥ ಚೇರು ಮತ್ತು ಟೇಬಲನ್ನು ಕೂಡ ಶುದ್ಧೀಕರಣಗೊಳಿಸಿದಂತಹ ಜಾತಿವಾದಿಗಳು ಈ ದೇಶದಲ್ಲಿದ್ದರು. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಡಿದಂಥ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಇದೇ ಸಂತತಿಯ ನಾಥರಾಮ್ ಗೂಡ್ಸೆ ಅಂತಕ್ಕಂಥ ಒಬ್ಬ RSS ಹಿಂದೂವಾದಿ ಇವತ್ತು ಅವರನ್ನು ಹತ್ಯೆ ಮಾಡಿದರು. ಅದೇ ರೀತಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಈ ದೇಶದ ಹಸಿರು ಕ್ರಾಂತಿಯನ್ನು ಮಾಡಿ ಈ ದೇಶದ ಎಲ್ಲರ ಹೊಟ್ಟೆಗೂ ಅನ್ನ ತುಂಬಿಸುವಂಥ ಕಾರ್ಯಕ್ರಮ ಕೊಟ್ಟಂಥ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಕೂಡ ಒಂದು ದೇವಸ್ಥಾನದಲ್ಲಿ ಹೋದಾಗ ಆ ದೇವಸ್ಥಾನನೂ ಕೂಡ ಶುದ್ಧೀಕರಣ ಮಾಡಿದಂಥ ಈ ಜಾತಿವಾದಿ ಮನಸ್ಥಿತಿ ಈ ಇಂಡಿಯಾದಲ್ಲಿದೆ. ಅದೇ ರೀತಿ ಮುಂದೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಉದಾಹರಣೆ ಹೇಳಬೇಕಾದ್ರೆ BJP ನಾರಾಯಣ ಸ್ವಾಮಿ ಅಂತಕ್ಕಂಥ ಮಂತ್ರಿ ಚಿತ್ರದುರ್ಗದ MP ಇದ್ದರು. ಅವರು ಕೂಡ ಒಂದು ಹಟ್ಟಿನಲ್ಲಿ ಇವರು ದಲಿತ ಅನ್ನೋ ಕಾರಣಕ್ಕೆ ಅವರಿಗೆ ಕೂಡ ಪ್ರವೇಶ ನಿರಾಕರಿಸಿದರು. ಈ ದೇಶ ಸ್ವತಂತ್ರಗೊಂಡು 80 ವರ್ಷ ಬರ್ತಾ ಇದೀವಿ ನಾವು ಹತ್ರ, ಆದ್ರೂ ಕೂಡ ಇಲ್ಲಿನ ಅಸ್ಪೃಶ್ಯತೆ ಆಚರಣೆ ಜೀವಂತವಾಗಿರ್ತಕ್ಕಂಥ ಕೀರ್ತಿ RSS ಮತ್ತು ಈ ಜಾತಿವಾದಿ ಶಕ್ತಿಗಳಿಗೆ ಹೋಗುತ್ತದೆ. ಯಾಕಂತ ಹೇಳಿದ್ರೆ ಇವತ್ತು RSSನ ಭಾಗವಾಗಿರ್ತಕ್ಕಂಥವೇ ಇವೆಲ್ಲ ಅಲ್ಲಿ ಅವಮಾನ ಮಾಡಿರ್ತಕ್ಕಂಥ ಸಂಘಟನೆ. ಹಾಗಾಗಿ RSS ಅಂತಕ್ಕಂಥ ಸಂಘಟನೆಯನ್ನು ನಿಷೇಧಿಸಬೇಕು. ಅಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಭಾಷಣದ ಸ್ಥಳ ಶುದ್ಧೀಕರಣ ಮಾಡಿರ್ತಕ್ಕಂಥ ಅಪರಾಧಿಗಳು ಅವ್ರನ್ನ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು, ಅವ್ರಿಗೆ ಇಲ್ಲಾಂದ್ರೆ ಫಾಸಿ ಸಜಾ ಕೊಡಬೇಕಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನು ಯಶಸ್ವಿಗೊಳಿಸಲು ಹುಮನಾಬಾದ್ ತಾಲೂಕಿನ ಸಮಸ್ತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕದ ಎಲ್ಲ ಕಾರ್ಯಕರ್ತರು ಮತ್ತು ದಲಿತ ಸಂಘಟನೆ ಎಲ್ಲ ಕಾರ್ಯಕರ್ತರು, ಸಂವಿಧಾನದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಎಲ್ಲ ಮಹಿಳೆಯರು, ವಿದ್ಯಾರ್ಥಿಗಳು, ಯುವಕರು, ಕಾರ್ಮಿಕರು ಎಲ್ಲರೂ ಕೂಡ ಭಾಗವಹಿಸಿ ಈ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಇವತ್ತು ಗೋಷ್ಠಿ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಜೈ ಭೀಮ್ಗಳು. ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಜಾರ್ಖಂಡ್ನಲ್ಲಿ ಅವರೊಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಕಾರ್ಯಕ್ರಮದಲ್ಲಿ ಮನುವಾದಿಗಳು ಅವರು ಹೋದಂಥ ಸ್ಥಳವನ್ನು ಶುಚಿಗೊಳಿಸಿದ್ದಾರೆ. ಅದನ್ನು ಖಂಡಿಸುತ್ತಾ ನಮ್ಮ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಾಳೆ ಮುಂಜಾನೆ 10 ಗಂಟೆಗೆ ಹಳೆ ತಹಸೀಲ್ ಆಫೀಸ್ದಿಂದ ನಮ್ಮ ಶಿವಾಜಿ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಭಿಮಾನಿಗಳು ಮತ್ತು ರಾಜಶೇಖರ್ ಪಾಟೀಲ್ ಸರ್ ಅಭಿಮಾನಿಗಳು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಇಂಥ ಮನುವಾದಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಥರ ಮರುಕಳಿಸದಂತೆ ಇಡೀ ದೇಶದಲ್ಲಿ ಯಾವುದೇ ಇಂಥ ಆಗಬಾರ್ದು ಅಂಥೇಳಿ ನನ್ನ ಆಗ್ರಹ ಇದೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು.